ಪ್ರಕೃತಿಯ ನಿಯಮವನ್ನು ನಾವು ಉಲ್ಲೇಖನ ಮಾಡಿ ಬದುಕುವುದಲ್ಲಿ ನಮಗೆ ಅರ್ಥವಿರುವುದಿಲ್ಲ. ಪ್ರಕೃತಿ ತಕ್ಕ ಹಾಗೆ ನಾವು ಬದುಕಲು ಬಯಸಬೇಕು. ನಮ್ಮ ಜೀವನವನ ಶೈಲಿಯನ್ನು ಬದಲಾದಂತೆ ನಮ್ಮ ಜೀವನ ಶೈಲಿಯಲ್ಲಿ ನಾವು ಬದಲಾಗಬೇಕು. ಅಂದರೆ ಎಲ್ಲರ ಜೊತೆ ನಮ್ಮ ಗಾಡಿಯು ಕೂಡ ಓಡುತ್ತಾ ಹೋಗುತ್ತದೆ. ಕಷ್ಟಗಳು ಬಂದಿತೆಂದು ಜೀವ ಹಾನಿ ಮಾಡಿಕೊಂಡರೆ ಮರಳಿ ಬರುವುದೇ? ಕಷ್ಟಗಳು ನಿಲ್ಲುವುದೇ? ಹಿಂದಿನವರ ಜೀವನಕ್ಕೆ ಅದು ಸುಖಶಾಂತಿ ನೀಡುವುದೇ? ಎಲ್ಲರಿಗೂ ಸಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಸಮಸ್ಯೆಗಳು ಬಂದೇ ಬರುತ್ತವೆ. ಆದರೆ ಕಷ್ಟಗಳು ಬಂದುವಂಥವಕ್ಕೆ ಪರಿಹಾರ ಇಲ್ಲದೇ ಇರುವಲಾರದು. ಎಲ್ಲವಕ್ಕೂ ಒಂದಲ್ಲ ಒಂದು ವಿಧವಾದ ರೀತಿಯಲ್ಲಿ ಅವುಗಳನ್ನು ನಾವು ಸರಿಪಡಿಸಿಕೊಳ್ಳಲು ಸಾಧ್ಯತೆ ಇದೆ. ಆದರೆ ಯಾವುದರಿಂದ ಸಮಸ್ಯೆಯನ್ನು ಬಗೆಹರಿಸಬಹುದು ಎಂದು ಕಂಡುಕೊಳ್ಳುವ ಮನೋಸ್ಥಿತಿ ನಿನ್ನಲ್ಲಿ ಇರಬೇಕು. ನಮಗೆ ಬಂದ ಕಷ್ಟಗಳಿಗೆ ಬೇರೆದವರು ಸಹಾಯ ಬೇಕೆಂದು ನೀನು ನಿರ್ಲಕ್ಷಿಸಬೇಡ. ನಿನ್ನ ಕಷ್ಟಗಳಿಗೆ ನೀನೇ ಕೈ ಮುಂದು ಮಾಡಿ ಗೆದೆಯಲು ಪ್ರಯತ್ನಪಡು. ಯಾವಲ್ಲಿವರೆಗೂ ನಿನ್ನ ಕಷ್ಟಗಳನ್ನು ನೀನು ಗೆಲ್ಲುವ ಸಹನೆ ಸಾಮರ್ಥ್ಯವನ್ನು ನೀ ಪಡೆಯುತ್ತೀಯೋ ಅಲ್ಲಿ ನೀನು ಒಬ್ಬ ಸಮರ್ಥ ವ್ಯಕ್ತಿಯಾಗಿ ಬದುಕಲು ಸಾಧ್ಯ ಇದೆ. ಇದು ಕಾಲಚಕ್ರ ನಿಮಿತ್ತ. ಪ್ರತಿಯೊಬ್ಬ ಜೀವರಿಗೂ ಕಾಲಚಕ್ರ ಉರುಳಿದ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಬಂದರೆ ಮತ್ತೊಂದು ರೀತಿಯಲ್ಲಿ ಕಾಲ ನಿಮಿತ್ತ ನಮಗೆ ಸುಖ ಬಂದೇ ಬರುವುದು. ಕಷ್ಟಗಳು ಶಾಶ್ವತವಾಗಿ ಯಾರಿಗೂ ಇರಕೂಡದು. ಅವು ಕಾಲ ನಿಮಿತ್ತ ಕರಗಿ ತಾವಾಗಿ ಮಾಯವಾಗಿ ಹೋಗುತ್ತವೆ. ಮುಂದೆ ಅವು ನೆನಪುಗಳನ್ನೇ ನೆನೆಸಿಕೊಂಡು ಜೀವನ ನಡೆಸುವುದರ ಮೊದಲು ಮುಂದೆ ಬರುವ ಒಳ್ಳೆಯ ದಿನಗಳನ್ನು, ಸಿಹಿ ನೆನಪುಗಳನ್ನು, ಸಂತೋಷದ ದಿನಗಳನ್ನು ಕಳೆಯಲು ಪ್ರಯತ್ನಿಸಬೇಕು. ಅಂದಾಗ ಜೀವನ ಒಂದು ಸಾರ್ಥಕ ಬದುಕನ್ನು ಹೊಂದಲು ಸಾಧ್ಯ ಇರುತ್ತದೆ. ಯಾರೂ ನನ್ನವರಲ್ಲ ಇಲ್ಲಿ, ಯಾವುದೂ ನನ್ನದು ಅಲ್ಲ ಇಲ್ಲಿ, ಎಲ್ಲವೂ ಶಿವನ ಇಚ್ಛೆ. ದೇವರ ಆಶೀರ್ವಾದ ಹೇಗೆ ಇರುತ್ತದೋ ಹಾಗೆ ನಾವು ಹೋಗಬೇಕು. ಜೀವನ ಒಂದು ನಾಟಕದ ಪಾತ್ರ. ಆ ಪಾತ್ರದಲ್ಲಿ ಒಳ್ಳೆಯ ಪಾತ್ರಧಾರಿಯಾಗಿ ನಾವು ಎಲ್ಲರೂ ಅದನ್ನು ಮೆಚ್ಚುವ ಹಾಗೆ ಅದನ್ನು ನಡೆಸಿಕೊಂಡು ಹೋಗುವುದು ನಮ್ಮ ಇಚ್ಛೆ. ಅದನ್ನು ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ಪ್ರಬುದ್ಧತೆಯನ್ನು ಪಡೆದು ಸಾರ್ಥಕ ಬದುಕು ಎನಿಸಿಕೊಳ್ಳುವುದು ನಮ್ಮೆಲ್ಲರ ಕೈಯಲ್ಲಿದೆ. ಎಲ್ಲರೂ ಅದನ್ನು ಅರ್ಥ ಮಾಡಿಕೊಂಡು ಬದುಕಿದರೆ ಜೀವನ ಸಾರ್ಥಕ ಆಗಲು ಸಾಧ್ಯತೆ ಇದೆ. ನಮಸ್ಕಾರ.